ಮಣ್ಣಾಯ್ತು ಬೇರೆ ಆಯ್ತು ಮಣ್ಣಾಯ್ತು. ಮಣ್ಣೆ ಹ್ಯಾಂಗೆ ಕಾಗದದ ಮೂರ್ತಿ ಕಾಗದ ಹಂಗೆ ವಿಶ್ವ ಆತ್ಮರೂಪದ ಹ್ಯಾಂಗೆ ಮೃಣ್ಮಯ ದೀಪಕ ಮಣ್ಣಿನ ದೀಪ ಮಾಡ ಅಥವಾ ಚಿತ್ರದಾಗ ದೀಪ ಮಾಡ ಅಂತ ತಿಳ್ಕೊ ಅದು ನೋಡೋದಕ್ಕೆ ಮಾತ್ರ ಐತಿ ಮತ್ತು ಕೆಲಸ ನೋಡಿ ಆತ್ಮ ಮಾಡಿ ಅದಕ್ಕೆ ನೋಡೋದಕ್ಕೆ ಕೆಲಸ ಮಾಡಿ ಕಾಣ್ತೈತಿ ಏನಂತ ಕಾಣ್ತೈತಿ ಅದು ದೀಪ ಐತಿ ಅದು ಬೆಳಕು ಕೊಡ್ತೈತೇನೋ ಹಂಗೆ ಜಗತ್ತು ನೋಡೋದು ಮಾತ್ರ ವಿಚಾರ ಮಾಡಿದ್ರೆ ಆತ್ಮ ಇಲ್ಲ ಇಲ್ಲಿ ಸತ್ತಾನ ಇಲ್ಲ ಆತ್ಮ ಇಲ್ಲ ಇರುವಿಕೆ ಇಲ್ಲ ಅದೈತಂತ ಇದು ಕುಣದಾಡ್ತೈತಿ ಅದಕ್ಕೆ ಏನು ಹೇಳಿದ್ರಲ್ಲಿ ಕಣ್ಣೊಳಗೆ ಕಣ್ಣಿದ್ದು ಯಾಕೆ ಮತ್ತಿದೆ ಅದು ಜರ್ ಇಲ್ಲ ಅಂದ್ರೆ ಈ ಕಣ್ಣು ಕೆಲಸ ಮಾಡ್ತಿದ್ದೆ ನಿನಗೆ ಇಲ್ಲ ಹಂಗೆ ಈ ಆತ್ಮ ಅನ್ನುವಂಥದ್ದು ಜರ್ ಇಲ್ಲ ಅಂತಂದ್ರೆ ಏನು ಮಾಡ್ತಿದ್ದೆ ಅದಕ್ಕೆ ಜಗತ್ತಿನ ಸತ್ಯತ ಆತ್ಮದಿಂದ ಭಿನ್ನ ಇಲ್ಲ ಆ ಸತ್ಯದಿಂದ ಈ ಸತ್ಯ ಕಾಣಕತ್ತೈತಿ ನಿನಗೆ ಯತ್ ಸತ್ಯೇನ ಜಗತ್ ಸತ್ಯಂ ಅದರ ಸತ್ಯದಿಂದ ಇದು ಕಾಣಕತ್ತೈತಿ ಜಗತ್ತಿನ ಆಸ್ಥಾ ಆತ್ಮಲ್ಲಿ ಆಶ್ರಿತನೇ ನೋಡಿ ಹೆಂಗೆ ನೀರಿನೊಳಗೆ ತರಂಗ ಆಕಾರದ ಶೂನ್ಯತ ಪವನದ ಸ್ಫುರಣ ಹಂಗೆ ಆತ್ಮನ ಜಗತ್ತು ಅಭಿನ್ ಅದ ರೂಪ ಹೆಂಗೆ ತರಂಗೆಲ್ಲ ನೀರಿನ ರೂಪ ಹಂಗೆ ಐತಪ್ಪ ನೋಡಿ ವಾಯು ಹಾರ್ತೈತಿ ನಡಿತೈತಿ ಬೀಸ್ತೈತಿ ಅವಾಗೂ ಗಾಳಿನ ಯಾವಾಗ ಬೀಸಂಗಿಲ್ಲ ಅವಾಗೂ ಗಾಳಿ ಹಂಗೆ ಚೇತನ ನಿಶ್ಚಯ ಐತಲ್ಲ ಜಗತ್ ಅದೇ ಸ್ವರೂಪ ಐತಪ್ಪ ರಾಮ ಇದೆಂಥ ಆಶ್ಚರ್ಯ ಐತೆ ನೋಡು ಜಗತ್ತು ಅನ್ನುವಂಥದ್ದು ಮತ್ತೊಂದು ವಸ್ತು ಇಲ್ಲವೇ ಇಲ್ಲ ಭ್ರಮದಿಂದ ಬೇರೆ ಕಾಣ ಭ್ರಮದಿಂದ ಹೆಂಗೆ ಕಥೆಯೊಳಗೆ ಕಥೆಯ ಪುರುಷ ವಿದ್ಯಮಾನ ಕಾಣಿಸ್ತ ಹಂಗೆ ಈ ಜಗತ್ತು ಮನೋಮಾತು ಒಂದು ಕಥೆ ಅದ ಈಗ ರಾಮನ ಕಥೆ ರಾಮ ಕಣ್ಣಿದ್ರೆ ಬರ್ತಾನೆ ರಾಮ ಹಿಂಗೆ ಮಾಡ್ದ ಕೃಷ್ಣ ಬಟ್ಟೆ ಹುಟ್ಟದ ನಮ್ಮ ಕಣ್ಣಿದ್ರು ಅದ ಬರ್ತದೆ ಏನು ಕೃಷ್ಣ ಪರ್ವತ ಬರ್ತದೆ ಹಂಗೆ ಅಪ್ಪ ಅದು ವಿದ್ಯಮಾನ ಕಾಣಿಸ್ತದೆ ಹಂಗೆ ಜಗತ್ತು ಮನೋಮಾತ್ರ ತಿಳ್ಕೋ ರಾಮ ಯಾವುದು ವಿದ್ಯಮಾನ ಇದೆಯೋ ಅದು ಅವಿದ್ಯಮಾನ ಆಗ್ತದೆ ಅದು ಹೆಂಗದ ಅವಿದ್ಯೆ ಇದ್ದಾನೆ ಖರೆ ಕಾಣಕತ್ತಿದ್ದಾನೆ ಇಲ್ಲ ಮತ್ತು ಯಾವುದು ಅವಿದ್ಯಮಾನದೋ ಅದು ವಿದ್ಯಮಾನ ಆಗಿಬಿಡ್ತೈತಿ ಕಾಣಿಸ್ತೈತೆ ನಮ್ಮ ಕಣ್ಣಿಗೆ ಹೆಂಗಪ್ಪ ಸ್ವಪ್ನದೊಳಗೆ ಜಗತ್ತು ಅನುಭವ ರೂಪನೇ ಐತಿ ನಿನ್ನ ಅನುಭವ ಬರ್ತೈತೆ ಅದು ಅದ್ರ ಮತ್ತೆ ಏನೂ ಇಲ್ಲ ಹಂಗೆ ಜಾಗೃತ ಜಗತ್ ವಿಚಾರ ಮಾಡಿ ನೋಡಿದ್ರೆ ಅದು ಅವಾಗದು ಬ್ರಹ್ಮಸ್ವರೂಪನ ಐತಿ ವಿಚಾರ ಇದೆಲ್ಲ ಏನು ಬ್ರಹ್ಮಸ್ವರೂಪ ಹೆಂಗೆ ಯಾವ ಪುರುಷ ಮಲಗಿರ್ತಾನಪ್ಪ ಸ್ವಪ್ನ ಜಗತ್ ಅವಂದ ರೂಪದು ಏನು ಬೇರೆ ಎಲ್ಲೇನು ಬಂದೈತೋ ಪರಂತು ಎಲ್ಲಿ ತನಕ ನಿದ್ರಾ ದೋಷ ಐತೋ ಅಲ್ಲಿ ತನಕ ಭಿನ್ನ ಕಾಣಿಸ್ತೈತಿ ಹಂಗೈತಿ ಹಿಂಗೈತಿ ಮಠ ಕಾಣಿಸ್ತದೆ ಮತ್ತು ಎಚ್ಚರ ಆದಮೇಲೆ ತಂದೆ ತನ್ನಾನೇ ನಾನು ಮತ್ತೊಂದೇನು ಇರಂಗಿಲ್ಲ ಹೆಂಗಪ್ಪ ಎಲ್ಲಿ ತನಕ ನಿನಗೆ ಅಲ್ಲೇ ನಿದ್ರಾ ದೋಷ ಐತೋ ಆವಾಗ ಅದು ಕಾಣಿಸ್ತದೆ ಈ ಪುರುಷ ತನ್ನ ಸ್ವರೂಪದೊಳಗೆ ಸ್ಥಿತ ಆಗಿ ನೋಡ್ತಾನೋ ಅಲ್ಲಿ ತನಕ ಎಲ್ಲವೂ ತನ್ನದೇ ತಾನು ಪ್ರತೀತ ಆಗ್ತದೆ ನೋಡಿ ಯಾವಾಗ ಸ್ವರೂಪದೊಳಗೆ ಸ್ಥಿತ ಆಗಿ ನೋಡಿದಾಗ ರಾಮ ರೂಪ ಅವಲೋಕನ ಇದಾಗ ಮನಸ್ಸಿನ ಆಕಾರ ಅದು ಮನಸ್ಕಾಕಾರವು ಸಹಿತ ಅದು ಬ್ರಹ್ಮರೂಪನ ಆತ್ಮ ಇಂದ್ರಿಯಗಳ ವಿಷಯ ಆಗುವುದಿಲ್ಲ ಇದು ಕಣ್ಣಿಗೆ ವಿಷಯ ಆಯ್ತು ಹಂಗೆ ಆತ್ಮ ಯಾವುದ್ರ ಇಂದ್ರಿಯಕ್ಕೆ ವಿಷಯ ಆಕೈತೆ ಕೈಯಾಗ ಮುಟ್ಟಾಕೆ ಸಿಗ್ತೈತೋ ನೋಡಕ್ಕೆ ಸಿಗ್ತೈತೋ ಎದಕ್ಕೆ ಸಿಗ್ತೈತಪ್ಪ ಅದು ಅದಕ್ಕೆ ಅದು ಆಕಾರ ಮತ್ತು ಮನಸ್ಸು ಚಿಂತನರಹಿತ ಖರೆ ವಿಚಾರ ಮಾಡಿದ ಸಂಕಲ್ಪ ನಿನ್ನೊಳಗೆ ಅವಲೋಕನ ಮನಸ್ಕಾರ ಆಗಿದೆ ಸಂಕಲ್ಪ ಇತರ ಮತ್ತೇನು ಇಲ್ಲ ಎಲ್ಲವೂ ಅದೇ ಅದಪ್ಪ ಅದಕ್ಕನ ಶಿವ ಅಂತಾರೆ ಬ್ರಹ್ಮ ಅಂತಾರೆ ಆತ್ಮ ಅಂತಾರೆ ಶೂನ್ಯ ಅಂತಾರೆ ಇತ್ಯಾದಿ ಹೆಸರುಗಳು ಶಾಸ್ತ್ರಕಾರ ಅದಕ್ಕಿಟ್ಟ ಸಂಕಲ್ಪದೊಳಗೆ ಅನೇಕ ಐತಿ
ಆತ್ಮ ಕೇವಲ ಚಿನ್ಮಾತ್ರ. ಸಂಕಲ್ಪ ಅನೇಕ ಸಂಗತಿಗಳು, ಆದರೆ ಚಿನ್ಮಾತ್ರದ ಮಾತ್ರ ಒಂದೇ. ವಾಣಿಗೆ ವಿಷಯ ಆಗುವುದಿಲ್ಲ, ಅದು ಮಾತು ಮನಂಗ ಅತ್ತತ್ತ ಶಾಂತ ರೂಪದ ಚೈತ್ಯ ಆಗ್ತದೆ. ದೃಶ್ಯ ರಹಿತ ಅದು, ಎಲ್ಲ ಶಬ್ದ ಅರ್ಥ ಅಧಿಷ್ಠ ಅದೈತಿ ಯಾವುದು ಆತ್ಮ. ಮತ್ತು ಜಗತ್ತು ಅದರದೇ ಚಮತ್ಕಾರ. ಜಗತ್ತಿದೆ ಆತ್ಮನ ರಾಮ. ಆತ್ಮೊಳಗೆ ದ್ವೈತದ ಕಲನ ಏನು ಇಲ್ಲವೇ ಇಲ್ಲ. ಯಾಕೆ? ಆತ್ಮ ಸತ್ತಾ ಮಾತ್ರ ಐತಿ, ಸಮಸ್ತ ಜಗತ್ತು ಅದರ ರೂಪನ ಐತಿ. ಹೆಂಗಪ್ಪ? ಆಕಾಶ ಮತ್ತು ಶೂನ್ಯತ ಭೇದ ಐತೆ ಅನ್ನೋದಕ್ಕೆ ಇಲ್ಲ. ಹಂಗೆ ಆತ್ಮ ಒಂದು ಜಗತ್ತಿನೊಳಗೆ ಭೇದ ಇಲ್ಲಪ್ಪ ರಾಮ. ಯಾವುದೇ ದೇಶ, ಯಾವುದೇ ವಿಚಿತ್ರ ಸಮಯ ಎಂದು ನೋಡಿ, ಅಸಂಭವನು ಸಂಭವ ಅಂತ ಕಾಣಿಬಿಡ್ತದೆ. ಅಸಂಭವನು ಏನಾಗತಿ? ಸಂಭವ ಅಂತ ಕಾಣ್ತದೆ. ಕನಸಿನೊಳಗೆ ಒಂಟಿ ಕಿಡಿಕೆ ಸಂಭವ ಐತನಿದು ಇಲ್ಲ, ಆದ್ರೆ ಕಾಣಿಸ್ತದೆ. ಹಂಗೆ ಸಂಭವ. ಹಂಗೆ ಸ್ವರ್ಣದೊಳಗೆ ಭೂಷಣ ಭೇದ ಐತನೋ? ಆಭರಣಗಳು ಬಂಗಾರ ಭೇದ ಐತನೋ? ಇಲ್ಲ. ಸ್ವರ್ಣ ಭಿನ್ನ, ಭೂಷಣ ಭಿನ್ನ, ಪರಂತು ಆತ್ಮ ಜಗತ್ತಿನೊಳಗೆ ಏನು ಭೇದ ಇಲ್ಲಪ್ಪ ಅಂತ ಹೇಳ್ತಾರೆ. ಹಾಗೇ ಪ್ರಕಾಶ ಅದು ಆತ್ಮ ತನ್ನ ಸ್ವಭಾವದ ಸ್ಥಿತ ಅದ, ಮೂಲ ಸ್ವರೂಪದ ಸ್ಥಿತ ಅದ, ಮತ್ತೊಂದೇನಿಲ್ಲ. ಅನ್ಯ ಯಾವುದೇ ಬೇರೆ ವಸ್ತು ಇಲ್ಲವೇ, ಬೇರೆ ವಸ್ತು ಇಲ್ಲವೇ ಇಲ್ಲ. ಕೇವಲ ಆತ್ಮತತ್ವವೇ ಸರ್ವತ್ರ ಪರಿಪೂರ್ಣವಾಗಿ ಕಾಣಕತ್ತೈತೆ. ಆತ್ಮ ಮಹಿಮೆಯ ವಿಚಿತ್ರತ ನಾನಾ ಪ್ರಕಾರ ಕಾಣಿಸ್ತದೆ. ಅನ್ಯ ವ್ಯವಹಾರ ನಡೆಯಕತ್ತೈತಲ್ಲ, ಪರಂತು ಯಾತ್ರ ಮೂಲ ರೂಪ ಏನಪ್ಪ? ಜಗತ್ತಿನ ಅಂತವು ಅಲ್ಲೇ ಪರಿಪೂರ್ಣ ಸತ್ತ ಅಲ್ಲೇ ಐತಲ್ಲ. ತೆರೆಗಳು ಅಲ್ಲೇ ಹುಟ್ಟುತ್ತವ, ಅಲ್ಲೇ. ಹೆಂಗೆ ಮಣ್ಣಿನಿಂದ ಮಾಡಿದಂಥ ನಾನಾ ಪ್ರಕಾರ ಸಮುದ್ರ ಸೇನಾ ಮಾಡ್ಯಾನ, ಹೂವು ಮಾಡ್ಯಾನ, ಏನು ಮಾಡ್ಯಾನ, ಅದು ಆ ಮಣ್ಣ ಎಲ್ಲ ಐತಿ. ಪರಂತು ಮಣ್ಣಿಂದ ಬೇರೆ ಏನೈತೆ ಅನ್ನೋದು ಏನೇ ಇಲ್ಲ. ಅದು ಬೇರೆ ವಸ್ತು ಇಲ್ಲವೇ ಮಣ್ಣ. ಹಾಗೆ ಸ್ಫುರಣ ನಾನಾ ಪ್ರಕಾರ ಸಂಜ್ಞೆಗಳು ಕಣ್ಣಿಗೆ ಕಾಣುತ್ತೆ. ಪರಂತು ಆತ್ಮನಿಂದ ಭಿನ್ನ ವಸ್ತು ಇಲ್ಲವೇ ಇಲ್ಲ. ಅದೇ ರೂಪದ ಹೇ ರಾಮ, ಯಾವ ಪದಾರ್ಥ ಕಾಣಿಸ್ತಲ್ಲ, ಭಾಸಮಾನ ಆಗ್ತೈತಲ್ಲ, ಅನುಭವದಿಂದ ಭಾಸಮಾನ ಆಗ್ತದೆ. ನೋಡಿ, ಪದಾರ್ಥದ ಸತ್ತ ಅನುಭವದ ಇತರ ಏನಿಲ್ಲ. ನಿನ್ನ ಅನುಭವನಾಗ ಕನಸು ಏನೈತ? ನಿನ್ನ ಅನುಭವನಾಗೈತ. ಯಾವಾಗ ನೀ ಅನುಭವ ಸ್ಥಿತ ಆಗಿ ನೋಡ್ತೀವೋ ಆವಾಗ ಅನುಭವರು ನೀನೇನು ಅನುಭವ ಯಾರು ಬೆರೆದವ್ರದಲ್ಲ ನಿಂದ. ನಿನ್ನ ಸ್ವಭಾವ ಜ್ಞಾನ ಮಾತ್ರ. ಸ್ವಭಾವ ಯಾವುದು? ಆತ್ಮ. ಅದಕ್ಕೆ ತಿಳ್ಕೊಳ್ಳೋ ಹೆಸರು ಜ್ಞಾನ. ಆತ್ಮನನ್ನು ತಿಳ್ಕೊಳ್ಳೋದು ಜ್ಞಾನ. ಅಜ್ಞಾನ ಯದತ್ವನ್ಯತ. ಉಳಿದೆಲ್ಲ ಅಜ್ಞಾನ. ನನಗೆ ಅದು ಗೊತ್ತೈತೆ, ನನಗಿದು ಗೊತ್ತೈತೆ ಅಂತ ಅಜ್ಞಾನ. ವ್ಯಾವಹಾರಿಕ ಜ್ಞಾನ ಅನ್ನಬೇಕು. ಶಾಸ್ತ್ರಕಾರದ ಜ್ಞಾನ ಅನ್ನಂಗಿಲ್ಲ. ಯಾಕೆ? ಆ ಜ್ಞಾನ ಹುಟ್ಟು ಸಾವನ್ನು ತಪ್ಪಿಸೋದಿಲ್ಲ. ಅದು ಅಜ್ಞಾನ ಯದತ್ವನ್ಯತ ಪದ. ಅದೆಲ್ಲ ಅಜ್ಞಾನ ಉಳಿದು ಶಾಸ್ತ್ರದ ಲೆಕ್ಕದ ಅಜ್ಞಾನನೇ ಇಲ್ಲ. ಮತ್ತು ಅಂತಾರೆ ಜ್ಞಾನ ಅಂತಾರೆ, ಅದಕ್ಕೆ ಲೌಕಿಕ ಜ್ಞಾನ ಅಂತ ಹೆಸರು ಇಟ್ಕೋಬೇಕಾರೆ ಅದ್ರ ಜ್ಞಾನ ಅಲ್ಲ. ಅದಕ್ಕೆ ಹೇಳ್ತಾರೆ ಅದೆಲ್ಲ ಉಳಿದುಕೊಳ್ಳಿ ಬೇಕೆಲ್ಲ ಜ್ಞಾನ ಇದೆ ನೋಡಿ. ಜ್ಞಾನ ಇಲ್ಲದ ತಪಸ್ಸು, ಯಜ್ಞ, ದಾನ ಆದಿ ಕ್ರಿಯೆ ಎಲ್ಲ ವ್ಯರ್ಥ. ಏನು ಬೇಕಲ್ಲ ಜ್ಞಾನ. ಸರ್ವ ಕ್ರಿಯಾಸಿದ್ಧಿ ಜ್ಞಾನದಿಂದಾಗ. ಜ್ಞಾನ ಆದಾಗೇನಿಲ್ಲ. ಹಂಗೆ ಆ ವಿಲುಗ ತನ್ನದೇನು ಕ್ರಿಯಾ ಹಗಲಕ್ಕೆ ಆ ಗುಗ್ಗಿ ಹಗಲಿ ಅಲ್ಲೇ ರಾತ್ರಿ ಏನು ಕೆಲಸ ಮಾಡೋದು ಅದು ಹಗಲಾದಾಗ ಮಿಥ್ಯ ಇಲ್ದಂಗೆ. ಹಂಗೆ ತಪ ದಾನ ಆದಿ ಕ್ರಿಯಾ ಜ್ಞಾನದ ಉದಯ ಆಗಲಾರದೆ ಅವ್ಯರ್ಥ. ಏನು ಬೇಕಲ್ಲೇ ಜ್ಞಾನ. ಹೇ ರಾಮ, ಏನೇನು ಕ್ರಿಯಾ ಜ್ಞಾನ ನಿಮಿತ್ತ ಮಾಡಲ್ಪಡ್ತು ಆ ಪುರುಷ ಪ್ರಯತ್ನ ಶ್ರೇಷ್ಠ. ಏನು ಶ್ರೇಷ್ಠ? ಪುರುಷ ಪ್ರಯತ್ನ ಶ್ರೇಷ್ಠದಪ್ಪ. ಇದರೊಳಗೆ ಅನ್ಯಥಾ ಅದೆಲ್ಲ ವ್ಯರ್ಥ. ಅದನ್ನು ಬಿಟ್ಟು ಉಳಿದೆಲ್ಲ ವ್ಯರ್ಥ. ಧನದ ಉತ್ಪಾದನದು ಅದು ಅನರ್ಥನಾಥ. ನಾವು ಧನ ಗಳಿಸೇನೆ ಅರ್ಥಂ ಅನರ್ಥಂ. ಏನು ಮಾಡೋದು? ಅದೇ ಎಷ್ಟು ಗಳಿಸಿದ್ರೆ ಹೋಗೋದು ಕೆಲಸ ಅನರ್ಥ. ಮತ್ತು ಅದನ್ನು ಗಳಿಸೋರ ಕಷ್ಟ, ತೆಗೆದಿಡೋದ್ರ ಕಷ್ಟ, ಎಲ್ಲಿ ಯಾರು ಬರ್ತಾರೋ, ಎಲ್ಲಿ ಟ್ಯಾಕ್ಸ್ನವ್ರು ಬರ್ತಾರೋ ಕಷ್ಟ, ಹೋದ್ರಂತೂ ಇನ್ನಷ್ಟು ಕಷ್ಟ. ಅಯ್ಯಯ್ಯೋ ಅಯ್ಯಯ್ಯೋ ಕಳೀತು, ಇಲ್ಲಿ ಅವನ ಮೇಲೆ ಹಾಕಿ ಇವ್ನ ಮೇಲೆ ಎಲ್ಲ
ಹಂಗೆ ಪರಂತು ಜ್ಞಾನದ ಸಾಧನೆಯಿಂದ ಇದಕ್ಕೆ ಇಟ್ಕೋ ಅಥವಾ ಬೇರೆದವ್ರು ಕೊಡು, ಆವಾಗ ಅಮೃತ. ಯಾವಾಗ ಜ್ಞಾನಿ ಏನು ಜ್ಞಾನ, ಇದೆಲ್ಲ ವ್ಯರ್ಥದಪ್ಪ, ಇದೇನು ಖರೆ ಐಶ್ವರ್ಯ ಅಲ್ಲ, ದಾನ ಏನ ಮಾಡಿಬಿಡದನ ಅಂತ ತಿಳ್ಕೊಡು. ಖರೆ ಅಂದ್ರೆ ಸಂಪತ್ತು ಯಾವುದು? ಸಂಪತ್ತು ವಿಪತ್ತೆರಡು ಹೇಳ್ತಾರೆ. ವಿಪದೋ ನೈವ ವಿಪದ, ಸಂಪದೋ ನೈವ ಸಂಪದ, ವಿಪತ್ ವಿಸ್ಮರಣೋ ಸಂಪನ್ನಾರಾಯಣ. ಅದು ಇದೆಲ್ಲ ಏನು ವ್ಯವಹಾರ ಮಾಡ್ಕೋ, ಉಪಯೋಗ ಮಾಡ್ಕೋ, ದುಡ್ಡಿಲ್ಲದೆ ಏನು ನಡೆಯಂಗಿಲ್ಲ, ಉಪಯೋಗ ಮಾಡ್ಕೋ. ಆದರೆ ಹೆಚ್ಚು ದಾನ ಮಾಡಿಬಿಡು ನೋಡಿ. ಅದು ಏನಾಗ್ತದೆ ಅವಾಗ? ಅಮೃತ. ರಾಮ, ಈ ಜಗತ್ತು ಭ್ರಮ ಮಾತ್ರ ಐತಿ. ಹೆಂಗಪ್ಪ? ಜಡ್ ಐತಿ, ಅವ ಕಣ್ಣು ರೂಪ ಇಬ್ಬರೇ ಕಾಮಣೆ ಐತಿ. ಹಾಂ ಹಾಗೆ ಹೆಂಗೆ ಸ್ವಪ್ನ ಸೃಷ್ಟಿ ಕಾಣಿಸ್ತೈತಿ, ಅವನೊಳಗೆ ಅಜ್ಞ ತಜ್ಞನೂ ಕಾಣ. ಶಾಣೆ ಇದ್ದವ ಶಾಣೆ ಅಡ್ಡಿದ್ದವ ಶಾಣೆ ಆಗ್ತಾನೆ, ಪರಂತು ಅಸತ್ ರೂಪನೇ ಅಲ್ಲ. ಹೆಂಗೆ ಈ ಜಗತ್ತಿನ ವಿದ್ಯಮಾನ ಇದ್ದಂಗೆ ಕಾಣಿಸುತ್ತಲ್ಲ, ಅದು ಅವಿದ್ಯಮಾನ ಇಲ್ಲ ಇಲ್ಲ. ಮತ್ತು ಆತ್ಮನ ನೋಡಿ ಸದಾ ಆತ್ಮ ಹೆಂಗಂದ್ರೆ ಯಾವಾಗಲೂ ಇರೋ, ಇಲ್ಲ ಅನ್ನಿಸ್ಕೊಳ್ಳೋಂಗನೇ ಇಲ್ಲ. ರಾಮ, ಯಾರು ವಿದ್ಯಮಾನ್ ಶ್ರೀ ಭಗವಂತ ವಿಷ್ಣು ದೇವನನ್ನು ತ್ಯಾಗ ಮಾಡಿಕೊಂಡು ಅನ್ಯ ದೇವರ ಪೂಜಾ ಮಾಡ್ತಾರೋ ಅವ್ರ ಪೂಜಾ ಸಫಲ ಆಗೋದಿಲ್ಲ, ಅವ್ರ ಪೂಜಾ ಸಫಲ ಆಗೋದಿಲ್ಲ. ಮತ್ತು ಭಗವಂತ ಅವ್ರನ್ನ ಸಿಟ್ಟಾಕ ಕೃಷ್ಣ ಮಾಡಿ ಬೇರೆ ಕೆಲಸ ಇದನ್ನು ಮಾಡಪ್ಪ ಅಂದರೆ ಹಂಗೆ ವಿಷ್ಣು ಭಗವಂತನ ವಿದ್ಯಮಾನ ಆಗುವಂಥ ಏನು ಸ್ವರೂಪ ಇತ್ತಪ್ಪ ಅದನ್ನು ಕೇಳು. ಯಾವ ಪುರುಷ ಭಗವಂತನಿಗೆ ಏನು ಯಾವನು ಸರ್ವವ್ಯಾಪಕನ ಭಗವಂತ ಯಾವಾಗ ಅನುಭವ ತನ್ನ ಆತ್ಮರೂಪ ತಿಳ್ಕೊತಾನೋ ಅವನೇ ಅದರ ವಿದ್ಯಮಾನ, ಅವ ವಿಷ್ಣು ಭಗವಂತ ಅಂತ ಗೊತ್ತಾಗ. ಆ ಭಗವಂತನಿಗೆ ತ್ಯಾಗ ಮಾಡಿ ಅನ್ಯ ದೇವರನ್ನು ಪೂಜಾ ಮಾಡ್ತಾರೋ ಅವರು ಜನ್ಮ ಮರಣ ಬಂಧನದಿಂದ ಮುಕ್ತ ಆಗೋದಿಲ್ಲಪ್ಪ. ಮೂಢತೆ ಒಳಗೆ ಇರ್ತಾವೆ. ದುಡ್ಡು ಕಾಸೋರು, ಹೆಸರು ಬರೋರು, ಕೀರ್ತಿಗಳು ಅವರ ಮೂಢ. ಆತ್ಮದೇವನ ಪೂಜೆನ ಅಲ್ಲಿ ಮಾಡಬೇಕು. ಕೇಳು, ಸಂಸಾರದ ಏನೇನು ವಸ್ತು ಅನಿಶ್ಚಿತ ರೂಪದಿಂದ ಪ್ರಾಪ್ತ ಆಗೈತೋ ಅದು ಭಗವಂತನಿಗೆ ಅರ್ಪಣೆ ಮಾಡಬೇಕು. ತಿಳ್ಕೊ, ಏನು ಮಾಡ್ಬೇಕದು? ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅನಿಶ್ಚಿತ ಸುಮ್ಮನೆ ಬಂತಪ್ಪ ಎಲ್ಲ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ನೀನೇನು ಮಾಡಿದ್ದು ಮಾಡಿದ್ರೆ ಅದು ಬೇಕಾ, ನೀನು ಅದ್ರಾಗೂ ದಾನ ಮಾಡ್ಬೇಕಾ. ಆದ್ರೆ ಅನಿಶ್ಚಿತ ಬರ್ತದಲ್ಲ ಅಷ್ಟನ್ನು ದಾನ ಮಾಡು. ಏನೋ ಬಂತಪ್ಪ ಒಟ್ಟು ಬಿಡೋದೆಲ್ಲ ಹಂಗೆ ಅರ್ಪಣೆ ಮಾಡು. ಪರಂತು ಹಿಂಗೆ ಪೂಜಾ ಎಂದೂ ಮಾಡಬಾರ್ದು. ಅದರೊಳಗೆ ಅಹಂತ ಇರಬಾರ್ದು. ನಾನು ಮಾಡಿದೆ, ನಾ ಕೊಟ್ಟಲ್ಲಿ ನಡೀತೆ, ನಾನು ಮಾಡಿದೆ, ಈ ಅಹಂಕಾರ ಇರಬಾರ್ದು. ಕರ್ತೃತ್ವ ಅಭಿಮಾನ ಇತ್ತು ರಾಮ. ಈ ಆತ್ಮ ಇತರ ಸೂರ್ಯ ಚಂದ್ರ ಆದಿಗೆ ಭೇದ ಪೂಜಾ ಅವ ಬೇರೆ, ಅದು ತುಚ್ಛ ಬೇರೆ ಬೇರೆ ಅಂತ ತಿಳ್ಕೊಂಡು ಎಲ್ಲವೂ ಭಗವತ್ ಸ್ವರೂಪ ಅಂತ ಮಾಡ ಬೇಡ ನನಗಿಲ್ಲ. ಅದು ಬೇರೆ, ಈಶ್ವರ ಬೇರೆ, ರುವಾರ ವಿಷ್ಣು ಬೇರೆ, ಹಿಂಗೆ ಮಾಡಕ್ಕೆ ಹೋಗಬೇಡ. ಯಾವಾಗ ನೀ ಆತ್ಮಪೂಜಾ ಸ್ಥಿತಿ ಆಗ್ತೀಯೋ ಆವಾಗ ನಿಮ್ಗೆ ಅನ್ಯ ಪೂಜಾ ಶುಷ್ಕ ನೋಡಿ, ಒಣ ತಪ್ಪಲ್ದಂಗೆ, ಒಣ ಎಲಿ ಹಂಗೆ ನಿಸ್ಸಾರ. ಏನು ಸಾರ? ದಾನವೂ ಕೂಡ ಆತ್ಮದನಿಗೆ ಮಾಡಬೇಕು, ಅಲ್ಲೇ ಮಾಡಬೇಕು ಪರಮಾತ್ಮನಿಗೆ. ಈ ಪ್ರಕಾರವಾಗಿ ಆಗಬೇಕಲ್ಲ. ಬೋಧನ ಮಾಡು, ತಿಳುವಳಿಕೆದ್ದು ಮಾಡು. ಯಾರಿಗಾರ ಮಾಡೋಂಗಿಲ್ಲ, ಭಗವಂತನಿಗೆ ಕೊಡು. ಭಾವ ಏನಿರಬೇಕು? ಶುದ್ಧ ಭಾವ. ಕೊಟ್ಟ ಮೇಲೆ ಮರುಗೋದ ಅಯ್ಯಯ್ಯೋ ಸುಳ್ಳ ಕೊಟ್ಟ ಕಡಿಮೆ ಕೊಡ್ತಿರ್ತಾರೆ ಅವ್ರಿಗೇನೆ, ನಾವೇ ಕಷ್ಟ ಕೊಡ್ಬೋದು. ಸುಮ್ಮನಪ್ಪ ಕೊಟ್ಟಂಗೆ ಮಾಡು. ಮಂದಿ ಎಲ್ಲರೂ ಕೊಡಾಕತ್ತಾರೆ, ನೀ ಕೊಡಲಿ ಅಂದಿಗಿಂತ ಕೊಟ್ಟಂಗೆ ಮಾಡು. ಅದು ನಡ್ತಿದ್ದಲ್ಲ, ನಾವೇ ಕೊಡೋದು. ನಿನಗೆ ಯಾರು ಕೊಡೋದು ಬಿಡ್ತಾರೆ, ನಿನಗೆ ಯಾರು ಕೊಡ್ತಾರೆ ಇಲ್ಲಿಕ್ಕೆ ಸುಮ್ಮನೆ ಹಿಂಗೆ ಆಗಬಾರ್ದು. ಅದಕ್ಕೆ ತಿಳುವಳಿಕೆಯಿಂದ ಕೊಡು. ಪರಂತು ಮೊದಲು ಬೋಧ ಉತ್ಪತ್ತಿ ಹೆಂಗೆ ಆಕೈತಪ್ಪ, ಜ್ಞಾನ ಹೆಂಗೆ ಆಕೈತಿ? ಸರ್ವಪ್ರಥಮ ವೈರಾಗ್ಯ ಮತ್ತು ಧರ್ಮದ ಬೋಧಕ. ಮೊದಲೇನು ಬೇಕು? ವೈರಾಗ್ಯ ಬೇಕು. ಮನುಷ್ಯ ವಿವೇಕ ಅಂತ ಐತೆ, ವೈರಾಗ್ಯ ಬೇಕು. ತಥಾ ಸಂತೋಷ ಇದ್ದದ್ರಾಗ ಸಂತೋಷ ತ್ರಿಷು ಕರ್ತವ್ಯ. ಸಂತೋಷ ಇರಬೇಕು. ಏನು ಲಾಭಗಳು ಸಂತೋಷ, ಎದುರಿಚ್ಛ ಆ ಸಂತೋಷ. ಬ್ರಹ್ಮವಿದ್ಯೆ ವಿಚಾರ ಮಾಡಬೇಕು, ಸತ್ಪುರುಷರ ಸಂಘ ಮಾಡಬೇಕು. ಏನೇನು ಮಾಡಬೇಕಾದ್ರೆ ಬ್ರಹ್ಮವಿದ್ಯೆ ವಿಚಾರ ಮಾಡಬೇಕು, ಸತ್ಪುರುಷರ ಸಂಘ ಮಾಡಬೇಕು. ಈ ಸಾಧನದಿಂದ ಯಾವಾಗ ಬೌದ್ಧರು ಸೂರ್ಯೋದಯ ಹಾಕೋದು ಆವಾಗ
ದ್ವೈತ ರೂಪ ಅಂಧಕಾರ ನಾಶಕತಿ. ಏನು ಮಾಡಬೇಕು? ಸತ್ಸಂಗ ಮಾಡು, ಸಜ್ಜನರ ಸಂಘವದು ಜೈನ ಸಮುದಾಯ. ಈಗ ಅದನ್ನು ಮಾಡಪ್ಪ. ಅದು ಅಂಧಕಾರ ಯಾವುದ್ರದ್ದು? ದ್ವೈತ ರೂಪ ಅಂಧಕಾರ ನಾಶಕತಿ. ಅಲ್ಲಿ ಜ್ಞಾನ ಪ್ರಕಾಶ, ಅಜ್ಞಾನ ಪ್ರಕಾಶ ಪ್ರತೀತ ಆಕೈತಿ ನಿನಗೆ. ಅದು ಪ್ರಕಾಶ ರೂಪ ಐತಿ, ನೀನು ಅನುಭವಕ್ಕೆ ಬರೋದು ಅದು ಅದ್ರ ಅನಂತರ ಯಾವ ಜ್ಞಾನ ಉತ್ಪನ್ನ ಅದು ಶಾಂತಿ ಆಗಿಬಿಡ್ತೈತಿ, ಶಾಂತಿ ಕೊಡ್ತೈತಿ. ಅದಕ್ಕೆ ಅದೇ ದೇವ ಪೂಜೆ ಮಾಡು. ಯಾವುದನ್ನ ಆತ್ಮಪದ ಪ್ರಾಪ್ತ ಅದನ್ನು ಪೂಜೆ. ಆತ್ಮಪದದ ಪೂಜೆ ಸಲುವಾಗಿ ಹೂವು ಬೇಕು. ಯಾವ ಆತ್ಮ ವಿಚಾರದ ಲಾಭ, ಸಂತೋಷ, ಸತ್ಸಂಗ, ಅಂತರ್ಮುಖ ಹೋಗ್ಬೇಕು. ಅದೆಲ್ಲ ಬಹಿರ್ಮುಖ ಅಲ್ಲ, ಈ ಹೂವಿನಿಂದ ಇದು ನಿವೇದ ಮಾಡು ನೋಡು. ಅದೇ ಪೂಜೆ, ಆತ್ಮರೂಪದ ಪೂಜೆ. ಮತ್ತು ಈ ಪೂಜಾ ಯಾವಾಗ ಆಕೈತಪ್ಪ? ಯಾವಾಗ ಅಂತಃಕರಣ ಶುದ್ಧ ಆಕೈತೆ. ಒಂದಕ್ಕೊಂದು ಸಂಬಂಧ. ಆ ಪೂಜೆ ಚಲೋ, ಅಂತಃಕರಣ ಶುದ್ಧ, ರಾಗದ್ವೇಷ ಇರಬಾರ್ದು, ಅಹಂಕಾರ ಮಮಕಾರ ಇರಬಾರ್ದು, ಅವಾಗ ಶುದ್ಧ ಆಕೈತೆ. ಮತ್ತು ಅದರಿಂದ ಜ್ಞಾನ ಉತ್ಪನ್ನ ಆಕೈತಿ. ಯಾವಾಗ ಜ್ಞಾನೋದಯ ಆತೋ ಆವಾಗ ಆತ್ಮದಿಂದ ಸಾಕ್ಷಾತ್ಕಾರ ಆಗ್ತೈತಿ. ಮತ್ತಿನ್ನೇನು ಬೇಕಪ್ಪ? ಅದ್ರ ಸಲುವಾಗಿ ಸಾಕ್ಷಾತ್ ಜ್ಞಾನದ ಲಕ್ಷಣ ಏನಪ್ಪ? ಪ್ರತಿಯೊಂದು ಕೇಳ. ಗುರು ಶಾಸ್ತ್ರ ಏನು ವಸ್ತು ಕೇಳೇವು ನೋಡಿ, ಅದರೊಳಗೆ ಸ್ಥಿತಿ ಬರ್ತೈತೆ. ನಾವು ಗುರು ಶಾಸ್ತ್ರ ನಾವೇನು ಕೇಳೇವಲ್ಲ, ಆ ಸ್ಥಿತಿ ಬರ್ತದೆ. ಆತ್ಮವೇ ಸತ್ಯ, ಬ್ರಹ್ಮ ಸತ್ಯ, ಅದ್ರ ಅನುಭವ ಬರ್ತೈತೆ ನಿನಗೆ. ಶಾಸ್ತ್ರ ಕೇಳಿ ಅದ್ರ ಜ್ಞಾನ ಆಗೈತಂತ ಲಕ್ಷಣ. ಇಲ್ಲಿಕ್ರೆ ಜ್ಞಾನಬದ್ಧ ಹೇಳ್ಬಿಟ್ರಲ್ಲ, ಜ್ಞಾನಬದ್ಧ ಜ್ಞಾನ. ಅದಕ್ಕೆ ಜ್ಞಾನ ಲಕ್ಷಣಪ್ಪ ಗುರು ಶಾಸ್ತ್ರ ಏನು ಹೇಳಕ್ಕೆ ವಸ್ತು, ಅದರೊಳಗೆ ಸ್ಥಿತಿ ಸಂಸಾರದ ವಾಸನ ಕ್ಷೀಣ ಏನೇನು ಲಕ್ಷಣ. ಜ್ಞಾನ ಆಗೈತಪ್ಪ ಲಕ್ಷಣಪ್ಪ, ವಾಸನ ಕ್ಷೀಣ ಆಗಬೇಕು. ವಾಸನ ಕಳಿಮಕೋತ್ ಬರೀ ಅವಾಗಿದ್ದಂಗಿಲ್ಲ. ಈಗ ಜ್ಞಾನ ಆಯ್ತು. ಹೆಂಗಪ್ಪ? ಹೊಟ್ಟೆ ರೊಟ್ಟಿ ಒಂದೊಂದು ತಿನ್ನಂಗೆ ತೃಪ್ತಿ ಆಯ್ತು, ಆನಂದ ಆತ. ಹಂಗೆ ಜ್ಞಾನದ ತೃಪ್ತಿ ಊಟ ತೃಪ್ತಿ ಹಂಗೆ ಜ್ಞಾನದಾಗ ಉಳ್ದೆಲ್ಲ ಇದ್ದಾಗ ವಾಸನ ಗಿಸ್ನೆಲ್ಲ ಕ್ಷೀಣ ಆಗಿ ನೋಡಿ. ಅವಾಗ ಜ್ಞಾನಿ ಹೇಳ. ಯಾವಾಗ ಜ್ಞಾನಿ? ವಾಸನ ಇಲ್ಲ ನಮ್ಗೆ ಜ್ಞಾನಿ ಅಂತ. ಯಾವುದು ಆಶಾ ಅನ್ನೋದಿಲ್ಲ. ಸ್ವಾಭಾವಿಕ ಭಗವಂತ ಏನು ಕೊಟ್ಟು ಕಳಿಸ್ತಾನೋ ಅದನ್ನು ಸದುಪಯೋಗ ಮಾಡ್ತಾನೆ. ತಾನು ಉಪಭೋಗ ಮಾಡ್ತಾನಂತಲ್ಲ, ಬೇರೆದವ್ರು ಕೊಡೋದು ಕೊಡ್ತಾನೆ. ನಮಗೆ ಅದಕ್ಕೆ ಅದು ನಡೆಯುವ ದಾನ. ಈವಾಗ ಈ ಜ್ಞಾನ ಪೂರ್ತಿ ಪೂರ ಆಗ್ತದೋ ಆವಾಗ ಜಗತ್ತೆಲ್ಲ ಬ್ರಹ್ಮರೂಪ ಕಾಣಿಸ್ತದೆ. ಜಗತ್ತು ಬ್ರಹ್ಮರೂಪ. ಅವನಿಗೆ ನೋಡಿ, ಶಸ್ತ್ರ ಕತ್ತರಿಸುವುದಿಲ್ಲ. ನೈನಂ ಛಂದಂತಿ ಶಸ್ತ್ರ ಹಂಗಾಗಿ ಶಸ್ತ್ರಗಳು ಕತ್ತರಿಸಲ್ಲ. ಮತ್ತು ಸಿಂಹ ಸರ್ಪ ಭಯ ಇರೋದಿಲ್ಲ ಅವನಿಗೆ. ಅಗ್ನಿ ವಿಷದ ಭೀತಿ ಇರಂಗಿಲ್ಲ. ಇವಾಗ ರಾಮ ಈ ವಿಶ್ವ ಎಲ್ಲವೂ ಆತ್ಮರೂಪನ ಇಪ್ಪ. ಹೆಂಗೆ ಭಾವನಾ ಮಾಡ್ತಾನೋ ಹಂಗೈತಿ ನಿನ್ನ ಭಾವನೆ ತಕ್ಕ. ಮುಂದೆ ನಿನ್ನ ಭಾವನೆ ಹಂಗೆ ಪ್ರತೀತ. ಯಾವ ಶಾಸ್ತ್ರ ಅರ್ಥ ಭಾವನೆ ಮಾಡ್ಕೊ, ಅದನ್ನು ಸರಿಯಾಗಿ ತಿಳ್ಕೊ. ಎಲ್ಲ ಶಾಸ್ತ್ರ ಅವಾಗ ಶಸ್ತ್ರ ಎಲ್ಲ ಅವೆಲ್ಲ ಶಸ್ತ್ರ ಅವೇನು ಮಾಡೋಂಗಿಲ್ಲ. ಸರ್ಪ, ಅಗ್ನಿ, ವಿಷ ಆದಿ ಪ್ರತ್ಯೇಕ ವಸ್ತು ಯಥೇಷ್ಟ ರೂಪದಿಂದ ಇದ್ರ ಬರ್ತದೆ. ಬಂದರೂ ಅಗ್ನಿಯೊಳಗೆ ಯಾವ ಕಾರ್ಯ ಇದನ್ನು ಅಗ್ನಿ ಅರ್ಥಕಾರ ಕಾಣಿಸ್ತದೆ ನೋಡು. ಮತ್ತು ಈ ರೀತಿ ಸರ್ಪದೊಳಗೆ ಯಾವಾಗ ಆತ್ಮಭಾವನಾ ಮಾಡ್ತೀವೋ ಸರ್ಪ ಆತ್ಮನದ ನೋಡಿ ಕಾಣಿಸ್ತೈತಿ. ಮತ್ತೊಂದು ವಸ್ತು ಇಲ್ಲವೇ ಇಲ್ಲ, ಅವಾಗ ಕಾಣಿಸ್ತೈತಿ. ಹೆಂಗಪ್ಪ? ಇದ್ರೆ ಇಲ್ಲಿ ಹೆಂಗೆ ಕಾಣಿಸ್ತೈತಿ? ಅದು ಯಾವ ಪುರುಷ ಕೃತಕೃತ್ ಆಗಿಲ್ಲವೋ ಮತ್ತಿತ್ಲ ಬರ್ತಾನೆ. ಕೃತಕೃತ್ಯಲ್ಲ ಮತ್ತು ತನ್ನನ್ನು ತಾ ಕೃತಕೃತ್ ಆಗಿಲ್ಲ, ತನ್ನನ್ನು ತಾ ಕೃತಾರ್ಥ ಅಂತ. ಮತ್ತು ದುಃಖ ನಿವೃತ್ತಿಯ ಉಪಾಯ ಮಾಡೋದಿಲ್ಲ. ನಿಜವಾದ ದುಃಖ ಯಾವುದಪ್ಪ? ಅಜ್ಞಾನ. ಅದೇ ದುಃಖ, ಅದನ್ನು ನಿವೃತ್ತಿ ಮಾಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ, ಇನ್ನೂ ಗಟ್ಟಿ ಮಾಡ್ಕೊಳಾಗ್ತದೆ. ದುಃಖ ಇದ್ರ ಮೇಲೆ ಆಕೈತಲ್ಲ, ದುಃಖ ಇವನಿಗೆ ವಿಚಲಿತ ಮಾಡಿರ್ತದೆ. ಆ ದುಃಖ ಅಯ್ಯ ರಾಮ ಯಾವ ಪುರುಷ ಎಲ್ಲವೂ ಬ್ರಹ್ಮನೇ ಅಂತ ವಾಣಿಯಿಂದ ಮತ್ತು ನಿಶ್ಚಯ ರಹಿತ ನೋಡಿ. ಅದೇ ವಾಣಿ ನೋಡಿ, ಅದು ಹೇಳ್ತಾನೆ ಯಾವ ಪುರುಷ ಎಲ್ಲ ಬ್ರಹ್ಮ ಅಂತಾನೆ. ವಾಣಿಯಿಂದ ಮತ್ತು ನಿಶ್ಚಯ ರಹಿತ ಬಾಯಿದಿಂದ ಎಲ್ಲನೂ ಬ್ರಹ್ಮ ಐತ್ರಿಪ್ಪ. ಯತ್ರ ಮನೋ ಯಾತಿ ತತ್ರ ಬ್ರಹ್ಮ ಅಂತಾನೆ. ಆದರೆ ವಾಣಿ ಮಾಡಿ ಅಂತಾನೆ, ನಿಶ್ಚಯ ಇಲ್ಲ ನೋಡಿ. ಮತ್ತು ಶಾಸ್ತ್ರ ಭಾಳ ನೋಡ್ತಾನೆ.
ಆ ಗ್ರಂಥ ಈ ಗ್ರಂಥ ರಗಡೋಣ ಓದ್ತಾನೆ. ಆವಾಗ ಅವ ಏನಂತ ಮಹಾಮೂರ್ಖ. ನೋಡಿ ನೋಡಿ, ಯಾವಾಗ ಜನ್ಮಾಂಧ ಅದಾನೋ ಮತ್ತು ಸೂರ್ಯನ ತಿಳ್ಕೊಳ್ಳೋದಿಲ್ಲೋ ಹಂಗೆ ಅವ ಆತ್ಮ ಅನುಭವ ರಹಿತ. ರಗಡ ಓದ್ತಾನೆ, ಹೇಳ್ತಾನೆ, ಅದ್ರ ಒಳಗೆ ಇಳಿಸ್ಕೊಂಡಿಲ್ಲ. ಹಂಗೆ ಹೆಂಗಪ್ಪ ಆ ಜನ್ಮಾಂತ ಜನ್ಮದ ಕುಡ್ಡ ಅವನು ಸೂರ್ಯ ಕಾಣಿಸ್ತಾನೆ ತಿಳ್ಕೊಳಿಕ್ಕೆ ಆಗತ್ತಾನ ಇಲ್ಲ. ಹಂಗೆ ಆ ಆತ್ಮ ಅನುಭವ ರಹಿತವನವ. ಯಾವಾಗ ಆತ್ಮ ಸಾಕ್ಷಾತ್ ಮತ್ತಿತ್ತವ ಆತ್ಮ ಸಾಕ್ಷಾತ್ ಆಕತ್ತಲ್ಲ ಆವಾಗ ಇಂಥ ಆನಂದ ಪ್ರಾಪ್ತ ಆಗ್ತೈತಿ. ನೋಡಿ, ಅದು ಪಡ್ಕೊಳ್ಳೋ ಸಂಸ್ಕಾರ ಅನ್ಯ ಎಲ್ಲ ಸುಖದ ಪದಾರ್ಥ ವ್ಯರ್ಥ. ಅದು ಇದು ಸ್ವರ್ಗನೂ ವ್ಯರ್ಥ ಕಾಣಿಸ್ತದೆ. ಅದಕ್ಕೆ ಆತ್ಮಪರಾಯಣನಾಗಪ್ಪ, ಸದಾ ಆತ್ಮದ ಭಾವನಾ ಮಾಡಬೇಕು. ರಾಮ ಹ್ಯಾಂಗೆ ಭಾವನೆ ಆಗ್ತದೋ ಹಂಗೆ ಜಗತ್ತು ಕಾಣಿಸ್ತದೆ, ನಿನ್ನ ಭಾವನೆ ತಕ್ಕಂತಾಗ್ತದೆ. ಹಂಗೆ ಶುದ್ಧ ಮಣಿ ಹತ್ತಿರ ಇತ್ತು ಅಂದರೆ ವಸ್ತು ಇಟ್ಕೋ. ಪಣಸ್ ಪಾರ್ಸ್ಮಣಿ ಇದ್ರ ಮನೆ ಪರುಷಮಣಿ ಸಿಗ ಬಂಗಾರ ಹಾಕದು. ಪಟ್ಟಕ ಸ್ಫಟಿಕ ಹೆಂಗೈತದು ಬೆಳಗ್ಗೆ ಅದ್ರ ಮತ್ತೊಂದು ಕಡೆ ಇಟ್ಟು ಅದನ್ನ ಇಟ್ಟರೆ ಆ ಬಣ್ಣ ಹಂಗೆ ಹಂಗೆ ಕಾಣಿಸ್ತದೆ ಜಗತ್ತು ಕಾಣಿಸ್ತದೆ. ಹಂಗೆ ಶುದ್ಧ ಮಣಿ ಹತ್ತಿರ ಯಾವ ವಸ್ತು ಹಂಗೆ ಪ್ರತಿಬಿಂಬ ಇರ್ತದೆ. ಹಾಗೆಯೇ ಭಾವನಾ ಮಾಡ್ತಾನೆ. ಹಂಗೆ ರೂಪ ಜಗತ್ತು ಕಾಣಿಸ್ತದೆ. ನೀ ಹೆಂಗೆ ಭಾವನೆ ಮಾಡ್ತ ಅದಕ್ಕೆ ಜಗತ್ತು ಬ್ರಹ್ಮರೂಪ ಅಂತ ತಿಳ್ಕೊಪ್ಪ. ಬೇರೆ ಏನು ಕಂಡ್ರೆ ಬೇರೆ ಕಾಣಿಸ್ ಭ್ರಮ ಅಂತೀವಿ. ಅದು ಬ್ರಹ್ಮರೂಪ ಅಂತ ಕಂಡ್ರೆ ಬರೋಬರಿತೇವೆ, ಬೇರೆ ತಿಳ್ಕೊಂಡ್ರೆ ಭ್ರಮ ಅಂತ ತಿಳ್ಕೊ. ಹೆಂಗಪ್ಪ ಕಲ್ಲಿನೊಳಗೆ ಶಿಲೆ ಮೇಲೆ ಮೂರ್ತಿ ಬರಿತಾರೆ, ಅದು ಶಿಲಾರೂಪನೇ. ಹೆಂಗೆ ಈ ಜಗತ್ತು ಆತ್ಮರೂಪವೇ. ಯಾವಾಗ ನಿನಗೆ ಆತ್ಮ ಪ್ರಾಪ್ತಿ ಆಗ್ತದೆ ಆವಾಗ ಎಲ್ಲ ಪದಾರ್ಥ ಇವೆಲ್ಲ ವೀರಸ ಆಗಿರ್ತದೆ. ಅದ್ರ ಮಜಾ ಇದೆ ಇರ್ಬಿಡು ಅಂತೀವಿ. ಹಾಗೆ ವಿರಸ ಆಗಿರ್ತಾವೆ ಎಲ್ಲ ಪದಾರ್ಥ ವಿರಸ ಆಗಿರ್ತಾವೆ. ರಾಮ ಈ ಜಗತ್ತು ಮಿಥ್ಯ ಅದ. ಯಾವ ಪುರುಷ ಈ ಜಗತ್ತು ಪದಾರ್ಥ ಅಂತ ತಿಳ್ಕೊತಾನೋ ಮತ್ತಂತಾನೋ ಅವ ಮುಕ್ತನಾಗ್ತಾನೆ. ಹಿಂಗೆ ಐತಲ್ಲ ಹೆಂಗಪ್ಪ ಮುಕ್ತಾನ ಇದು ಹೆಂಗಪ್ಪ ಮುಕ್ತಾನ ಅನ್ನೋದು ಹೆಂಗೆ ಅಂದಂಗೆ ಆಕೈತಿ ಅಂದ್ರೆ ಹೆಂಗೆ ಕುಡ್ಡ ಆ ಕೂಪದೊಳಗೆ ಜನ್ಮದ ಕೂಡ ಅಲ್ಲಿ ಬೀಳ್ತಾನೆ. ಮತ್ತು ಅಂತಾನೆ ಈ ಕತ್ತಲೆ ಪ್ರಭಾವ ನನಗೆ ನೇತ್ರ ಕಂಡು ನೋಡ, ಈ ಕತ್ತಲೆ ನನ್ನ ಕಣ್ಣು ಕೊಡ್ತು ನೋಡಿದ್ರು ಅಂತ ಅಂದಂಗೆ ಅವ ಮೂರ್ಖನ. ಹಂಗೆ ಎಲ್ಲಿಗೆ ಬಂದರು ನೋಡಿ ಜಗತ್ ಯಾವ ಪುರುಷ ಈ ಜಗತ್ ಪದಾರ್ಥ ಅಂತ ನೋಡ್ತಾನೋ ಮತ್ತಂತಾನೆ ನಾವು ಮುಕ್ತಿ ಹಾಕೈತೆ ನಮಗೆ ಇವನು ತೊಗೊಂಡು. ಅವ ಹೆಂಗೈತಪ್ಪ ಕುಡ್ಡ ಬೆಂಕಿ ಬಾಮ್ಯಾಗ ಬಿದ್ದು ಅವ ಜನ್ಮಾಂಧ ಅವ ಆತ ಬಿತ್ತಂದ್ರೆ ಹೇಳ್ತಾನೆ ಈ ಕತ್ತಲ ಇದ್ರ ಪ್ರಭಾವದಿಂದ ನನಗೆ ಕಣ್ಣು ಸಿಕ್ಕು ನೋಡಿ, ಕಣ್ಣು ಸಿಗಲೇ ಅಪೇಕ್ಷೆ ಮಾಡ್ತಾನೆ. ಅವಾಗೇನು ಅನ್ಬೇಕು ಮೂರ್ಖ. ಆತ್ಮಜ್ಞಾನ ಇಲ್ಲದೆ ಎಂದು ಮುಕ್ತ ಆಗೋದಿಲ್ಲಪ್ಪ. ಏನು ಬೇಕಾದಕ್ಕೆ ಅದಕ್ಕೆ ಬ್ರಹ್ಮೈಕತಾ ಪ್ರತಿಪಾದನೆ ಮಾಡ್ತಾರೆ ವಸಿಷ್ಠ ರಾಮ. ಈ ಜಗತ್ತು ಅಹಂತ ಹಿಡ್ಕೊಂಡು ಯಾವನ್ ಮಾತ್ರ ಭಾಸ ಕಾಣಕತ್ತಲ್ಲ ಅದೇ ಮಿಥ್ಯ. ಭ್ರಮದಿಂದ ಉದಯ ಆಗೈತಿದೆಲ್ಲ. ಇದನ್ನು ತ್ಯಾಗ ಮಾಡಿ ನಿನ್ನ ಅನುಭವ ರೂಪದ ಸ್ಥಿತ ಈ ಮಿಥ್ಯಾ ಜಗತ್ತು ಆಸ್ಥಾ ಮಾಡು. ಜಗತ್ತೆಂಥದ್ದು ಇದ್ರಾಗ ಆಸ್ಥಾ ಮಾಡು ಬೇಕನ್ನು. ಇದು ಮೂರ್ಖತಾ. ಇದಕ್ಕಿಂತ ಶಬ್ದ ಹೆಚ್ಚಿನ ಮಾಡೋದು ತಂಬಾಯ ಕೆಡಿಸ್ಕೊತಾನೆ ಮೂರ್ಖತ. ಯಾವ ಜ್ಞಾನ ಅವನಿಗೆ ಜಗತ್ತು ಭ್ರಮದ ಅಭಾವ ಭ್ರಮ ಅವಾಗ ಯಾವ ಈ ಜ್ಞಾನಿ ಮತ್ತು ಅಜ್ಞಾನಿ ಇಬ್ಬರ ಲಕ್ಷಣ ಹೆಂಗೆ ಹಾಕ್ಯಾವ ರಾಮ. ಹೆಂಗೆ ಯಾವುದೇ ಪುರುಷನಿಗೆ ಜ್ವರ ಬಂತು ಅವನ ಹೃದಯ ಸುಡ್ತೈತೆ ಒಳಗೆಲ್ಲ, ಮತ್ತು ಇನ್ನು ನೀರಡಿಕೆ ಆಗುತ್ತೆ, ತೃಷ್ಣ ಹೆಚ್ಚಾಕೈತಿ. ಪರಂತು ಯಾರ ಜ್ವರ ಶಾಂತ ಆಗೈತೆ ಅವನು ಶೀತ ಆಕೈತಿ, ತೃಷ್ಣ ಇಲ್ಲದಂಗೆ ಆಕೈತಿ. ಈ ರೀತಿ ಯಾವ ಪುರುಷನ ಆತ್ಮಜ್ಞಾನ ರೂಪ ಬುಖ ಏರೈತೋ ಅವನ ಹೃದಯ ಸುಡ್ತೈತಿ. ಭೋಗರೂಪ ಜಲವು ಪಿಪಾಸ ಅನ್ನೋಂಥ ನೀರಡಿಕೆ. ಮತ್ತು ಅಜ್ಞಾನ ರೂಪ ಕೇಳ್ಕೊ ಯಾರು ಅಳಗಿಸೋಬೇಕು ಅಜ್ಞಾನಿ ಅಳಗಿಸ ಅವನ ಹೃದಯ ಶಾಂತ. ಭೋಗರೂಪ ಜಲ ತೃಷ್ಣ ಅಂತ ಇಲ್ದಂಗೆ ಆಗೈತಿ. ಯಾವಾಗ ತಾಪ ನಿವೃತ್ತಿ ಆಗತ್ತೋ ಅದು ಹೆಂಗಪ್ಪ ಕೇಳ. ಶಾಸ್ತ್ರದ
ಅರ್ಥವಾದ ಬುದ್ಧಿ ಭ್ರಾಂತ್ ಆಯಿತು. ಅಧಂಗ ಇದು ಅಬುದ್ಧಿ ಭ್ರಾಂತ್. ನಾನು ಹಿಂಗೆ ನಿನಗೆ ಸುಗಮ ಉಪಾಯ ಹೇಳ್ತೇನೆ. ನಿರಹಂಕಾರ ಆಗುವುದು ಸುಗಮ ಉಪಾಯ. ನೋಡಿ ಏನಾಗಬೇಕು? ನಿರಹಂಕಾರ, ಅಹಂಕಾರ ರಹಿತನಾಗು. ಅಹಂಕಾರ ಬಂತೋ ನೀ ಬಿದ್ದಂತ ತಿಳ್ಕೊಳ್ಳೋದು. ನೋಡಿ ಇಲ್ಲಿ ನೋಡು, ನಾನು ಅದೇನೇ ಜಗತ್ತಿಲ್ಲ ನೀನು ನಿಶ್ಚಯ ಧಾರಣ ಮಾಡಿ. ಆವಾಗ ಎಲ್ಲ ಜಗತ್ತಿನ ಬ್ರಹ್ಮರೂಪಾಯ ಕಾಣ್ತದೆ. ನೋಡಿ ಯಾವುದೇ ಪದಾರ್ಥ ಅಪೇಕ್ಷೆ ಆಗುತ್ತೆ. ನೋಡಿ ಯಾವಾಗ ಪ್ರತ್ಯೇಕ ಪದಾರ್ಥ ಮಿಥ್ಯಾ ಅಂತ ತಿಳ್ಕೊಂಡು ನಿನ್ನದು ಅಭಾವ, ನಿನ್ನ ಇದ್ರ ಅಭಾವ ಹೆಂಗೆ? ಆವಾಗ ಹಿಂದೆ ಪ್ರತ್ಯೇಕ ಚೇತನ ಆತ್ಮಾನಂದ ಪರಮಾನ್ ಸ್ವರೂಪ ಎಲ್ಲರ ಅಧಿಷ್ಠಾನ ಸಿಗ ಉಳಿತಾವಪ್ಪ ಆತ್ಮವಂದ ಪದ. ಅದು ಹೆಂಗೈತಿ? ಆನಂದ ಸ್ವರೂಪ ರಾಮ. ಈ ಅಹಂತಾರೂಪ ಈ ಯಜ್ಞ ಎಬ್ಸು ಇದೆಲ್ಲ ಮಿಥ್ಯಾ ಅದ. ಈ ಮಿಥ್ಯಾ ಪುರುಷ ನಾನಾ ಪ್ರಕಾರ ಜಗತ್ತಿನ ಕಲ್ಪನೆ ಮಾಡ್ಯಾನ. ಅವ ಆ ಅಹಂಕಾರವು ಅದು ಮಿಥ್ಯಾನ, ಜಗತ್ತು ಮಿಥ್ಯಾ. ಯಾವಾಗ ನೀ ನಿನ್ನ ಸ್ವರೂಪ ಸ್ಥಿತ ಆಗ್ತದೆ ಆವಾಗ ಜಗತ್ ಭ್ರಮ ಅನ್ನೋದು ಇಲ್ದಂಗೆ ಆಗ್ಬಿಡ್ತೈತಪ್ಪ. ಹೆಂಗಪ್ಪ? ಸ್ವಪ್ನ ಜಗತ್ತು ಕಾಣಿಸ್ತದೆ ಮತ್ತು ಸುಂದರಪ್ಪ ಏನು ಚಂದಪ್ಪ ಅಂತ, ಮತ್ತು ಅದು ಇದು ಬೇಕಪ್ಪ ಅಂತ. ಎಲ್ಲಿ ತನಕ ಎಚ್ಚರ ಆಗೋದಿಲ್ಲವೋ ಅಲ್ಲಿ ತನಕ ಇದು ಭಾಳ ಚಲೋ ಅದ, ಮೆರವಣಿಗೆ ಏನಪ್ಪ ಏನು ಹೊಗಳಿದ್ರು ಏನು ಮಾಲಿ ಹಾಕಿ ಇದು ಪದಾರ್ಥ ಸದವ್ ಇದು ಚಲೋ ಇರ್ತೈತಿ. ಕದಾಚಿತ್ ನಾಶ ಆಗೋದಿಲ್ಲ ಅಂತ ತಿಳ್ಕೊತಿ ಎಲೆ ಕನಸ್ನಾಗ. ನೋಡಿ ಹಂಗೆ ಅಂತಾನ ಇಂಥ ಒಂದು ವಸ್ತು ಭಾಳ ಚಲೋ ಐತೆ ನೋಡು. ಅವಾಗ ಯಾವಾಗ ನೋಡ್ತಾನೆ ಇಂಥ ಪದಾರ್ಥ ಅತೀವ ಸ್ವಾದಿಷ್ಟ ಮಸ್ತ್ ಚಲೋ ಐತಂತ ಅವನ ಭೋಜನ ಮಾಡಬೇಕು ಅಂತ ಎಲ್ಲಿ ಕನಸ್ನಾಗ ಇತ್ಯಾದಿ ಇಚ್ಛೆ ಮಾಡಿ ಯಾವ ಎತ್ತರ ಆತೋ ಹಾಗೆ ಅದು ಅವಾಗ ತಿಳ್ಕೊತಾನೆ ನನ್ನ ಸಂಕಲ್ಪ ಇದು ಬರೇ. ಜರ್ ಸುಂದರ ಪದಾರ್ಥ ಪುನಃ ಸ್ಮರಣ ಬರ್ತೈತೆ, ಆದರೂ ಅವನಿಗೆ ಇನ್ನು ಮಾತು ಬಂತಾನೆ ಮಿಥ್ಯಾರ. ಹಾಗೆ ಯಾವಾಗ ಆತ್ಮಸ್ಥಿತಿಯೊಳಗೆ ಎಚ್ಚರ ಆಗ್ತೀವೋ ಅವಾಗ ಎಲ್ಲ ಬ್ರಹ್ಮನೇ ಕಾಣಿಸ್ತಪ್ಪ ರಾಮ. ಈ ಜಗತ್ತಿನ ಬೀಜ ಅದಕ್ಕೆ ಅಹಂತ. ಇದೇ ನಾನು ಹೆಂಗೆ ದುಃಖದ ಬೀಜ ಪಾಪ. ದುಃಖದ ಕಾರಣೇನು? ಪಾಪ. ನೀ ಪಾಪ ಮಾಡಿದ್ರೆ ದುಃಖ. ಏನು ಮಾಡೋಣ್ರಿ ನಾವು ಈಗ ಮಾಡಿದ್ರು ಯಪ್ಪ ಮತ್ತು ಹಿಂದೆ ಮಾಡಿ ಉಣ್ಬೇಕು ಹಂಗೆ ಜಗತ್ತಿನ ಬೀಜ ದುಃಖದ ಬೀಜ ಪಾಪ. ಇಲ್ಲೇ ಜಗತ್ತಿನ ಬೀಜ ನಾನು. ಅದಕ್ಕೆ ನೀನು ನಿರಹಂಕಾರ ಪದೊಳಗೆ ಸ್ಥಿತನಾಗಪ್ಪ. ಇದೆಲ್ಲ ನಿನ್ನ ಸ್ವರೂಪನೇ ಐತಿ. ಭ್ರಮದಿಂದ ಜಗತ್ತು ಕಾಣಕತ್ತೆ ರಾಮ. ಜಗತ್ತಿನ ಅತ್ಯಂತ ಭಾವ ಎಲ್ಲಿ ಜಗತ್ತು ಅಜಾತವಾದ ಅಂತ. ಹಿಂಗೆ ಹೆಂಗಪ್ಪ ಹಗ್ಗದೊಳಗೆ ಹಾವು ಕಾಣಿಸ್ ಅದು ಅತ್ಯಂತ ಅಭಾವ ಐತಿಲ್ಲ. ನೀನು ಹಾವಂತ ಯಾವಾಗ ಕಾಣಕತ್ತೈತಿ ನಿನಗೆ ಅವಾಗೂ ಇಲ್ಲ. ಅದರ ಯಾವಾಗ ಕಾಣ್ತಿದ್ದಿಲ್ಲ ಅವಾಗೂ ಇಲ್ಲ. ಬಟ್ಟ ಅಭಾವ ಐತಿ ಎದರದು ಹಗ್ಗ ಹಾವು. ಹಂಗೆ ಭ್ರಮದಿಂದ ಸರ್ಪ ಕಾಣಿಸ್. ಯಾವಾಗ ವಿಚಾರ ಮಾಡಿ ದೀಪಕ ತೊಗೊಂಬಂದೆವೋ ಆವಾಗ ಸರ್ಪ ಇಲ್ದಂಗೆ ಆಕೈತಿ. ಹಂಗೆ ಈ ಜಗತ್ತು ಆತ್ಮ ಅದು ಭ್ರಮದಿಂದ ಕಾಣಿಸ್ತೈತಪ್ಪ. ಯಾವ ವಿಚಾರ ಮಾಡಿ ಜಗತ್ತಿನ ಅಭಾವ ನಿಶ್ಚಯ ಆಗ್ತದೋ ಆತ್ಮಪದ ಹೆಂಗಿದ್ದಂಗೆ ಕಾಣಿಸ್ತದೆ. ಹೆಂಗಪ್ಪ? ವಸಂತ ಋತು ಬರ್ತದೆ ಆವಾಗ ಹೂವು ಹಣ್ಣು ಕನಿ ಕಾಣಿಸ್ತವೆ. ಅದು ಒಂದೇ ರಸ ಅಷ್ಟು ಸಂಜ್ಞೆ ಅದು ಸಂಜ್ಞೆ ಬರ್ತದೆ. ಹೆಂಗೆ ನೋಡಿ ಹಿಂಗೆ ಯಾವಾಗ ನೀನು ಆತ್ಮಸ್ಥಿತ ಆಗ್ತೀವೋ ಆವಾಗ ನಿನಗೆ ಎಲ್ಲ ಆತ್ಮರೂಪೇ ಕಾಣಿಸ್ತದೆ. ಅಲ್ಲಿ ನಿಂತಾಗ ನೋಡಿ ಸರ್ವನಾಮ ಆತ್ಮ ಎಲ್ಲವೂ ಆ ನಾಮ ಎಲ್ಲ ಆತ್ಮ ರಾಮ. ಜರ್ ನೀ ಇದು ಆದಿಯೊಳಗೂ ಆತ್ಮ ಅಂತೊಳಗೂ ಆತ್ಮ ಕಾಣಿಸ್ತದೆ. ಮಧ್ಯೊಳಗೆ ಜಗತ್ ಪದಾರ್ಥ ಕಾಣ್ತದೆ ಅದ್ರ ಕಡೆಗೆ ಹೋಗ್ಬಾರ್ದು. ಮಧ್ಯೊಳಗೆ ಕಾಣ್ತದೆ ಯಾವನು ಇದ್ರ ತಿಳ್ಕೊಳ್ಳೋ ಅಂತ ಯಾರು ಎಲ್ಲ ಪದಾರ್ಥ ಪ್ರಕಾಶಿತ ಆಗ್ತಾವೆ ಅದರೊಳಗೆ ಸ್ಥಿತ ಆಗುವಂಥ ಎಲ್ಲೇ ಆತ್ಮ. ಈ ಮನುಷ್ಯ ಎಲ್ಲ ಮುರುಗದಂತ ನೋಡಿ ಹೆಂಗೆ ಮರುಸ್ಥಳದ ನೀರು ಹಾಕ್ಕೊಂಡು ಓಡ್ತಾನೆ. ಯಾಕೆ ಹೇಳಿದ್ರೆ ಅವು ಹಂಗೆ ಓಡ್ತಾನಿತ್ವ ಸುಖ ಇದ್ದರೆ ಸುಖ ಆಯ್ತು ಓಡೋದಕ್ಕೆ ಹಿಂಗೆ ಮೃಗಜಲ ಅಂತಾರೋ. ಹಂಗೆ ಜಗತ್ರೂಪ ಮನಸ್ಸು ಭೂಮಿಕಾ ಶೂನ್ಯ ಐತಿ ನೋಡಿ. ಮೂರೂ ಲೋಕ ಮೃಗ ತೃಷ್ಣ ಜಲ ಐತಿದೆಲ್ಲ ನೋಡಿ. ಅದ್ರೊಳಗೆ ಮನುಷ್ಯ ರೂಪ ಮೃಗ ಓಡಾಕತ್ತೈತಿ. ಆ ವಿಷಯ ಅದು ಸುಖ ಆಕೈತಿ ಓಡ್ತಾನಂಗೆ. ಮತ್ತು ಓಡ್ತಾ ಓಡ್ತಾ ಸೋತೋಕ ಅವ್ನು ಮೃಗ ಹೆಂಗೆ ಸೋಲ್ತಾವ. ಅಯ್ಯಯ್ಯೋ ನೀರಿಲ್ಲ ಹಂಗೆ ಇವನು ಕದಾಚಿತ್ ಶಾಂತಿ ಸಿಗುವುದಿಲ್ಲಪ್ಪ. ಯಾಕೆ
ಜಗತ್ತಿನ ಪದಾರ್ಥ ಎಲ್ಲ ಅಸತ್ಯನ ಅದಾವ. ರಾಮ ರೂಪ ಅವಲೋಕನ ಮನಸ್ಕಾರ ಎಲ್ಲ ಮೃಗತೃಷ್ಣ ಜಲ ಐತಪ್ಪ. ಇದು ಇವನಿಗೆ ಆದರೂ ಇವನಿಗೆ ಸತ್ಯದ ಕಾಣಿಸ್ತೈತಿ. ಇದೇ ಮೂರ್ಖ. ಇದು ಪದಾರ್ಥ ಅಸತ್ಯದವ, ಇವಿಗೆ ಅಂತಾನೆ ಸತ್ಯ ಅಂತಾನೆ. ಇದೇ ಮೂರ್ಖ. ಮತ್ತು ಈ ಜಗತ್ತು ಗಂಧರ್ವ ನಗರ ಅಂತ ಐತಿದು. ನೀ ಈ ಜಗತ್ತು ಕಡೆ ನೋಡು. ಈ ಸತ್ಯ ಜ್ಞಾನ ಮಾಡ್ಕೊಂಡು ತೃಷ್ಣ ಯಾಕೆ ಮಾಡ್ಕೋತೀನಿ, ಅದು ಬೇಕಿದ್ದು ಬೇಕಂತಿ ನಾವು. ಇದಕ್ಕೆ ಸತ್ಯ ಅಂತ ತಿಳ್ಕೊಂಡು ತೃಷ್ಣ ಮಾಡೋದೇ ಬಂದ. ಇದು ಸತ್ಯ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಆಶೆ ಮಾಡಿ ಅದೇ ಬಂದ. ಹೇ ರಾಮ, ನೀನು ಆತ್ಮ ರೂಪದಿದಿ, ಇದ್ರ ಇಚ್ಛೆಯಿಂದ ಬಂದು ಯಾಕೆ ಹಾಕಿಪ್ಪ ನೋಡು. ಇತರ ಇಚ್ಛೆ ಮಾಡ್ಕೊಂಡು ಆತ್ಮ ನಿಂತಿದ್ದಿ, ಮತ್ತು ಯಾಕೆ ಬೇರೆ ಯಾಕೆ? ಹೆಂಗೆ ಸಿಂಹ ಪಂಜರು ಲೀನ್ ಹಾಕೈತೆ. ಅವಾಗ ಬಲದಿಂದ ಯಾವ ಪಂಜರ ಮುರಿದು ಅವಾಗ ಹೊರಗೆ ಹೋಗ್ತೈತೋ ದೊಡ್ಡ ಒಂದೊಳಗೆ ಹೋಗಿ ನಿವಾಸ ಮಾಡಿ ಮತ್ತು ನಿರ್ಭಯ ಆಗಿ. ಹಂಗೆ ನೀನು ವಾಸನಾರೂಪ ಪಂಜರದನ್ನು ಮುರಿದು ಆತ್ಮಪದೊಳಗೆ ಸ್ಥಿತ ಆಗಿ. ಆತ್ಮ ಎಲ್ಲರ ಅಧಿಷ್ಠಾನ ಐತಪ್ಪ ಅದು, ಮತ್ತು ಎಲ್ಲಕ್ಕಿಂತ ಉತ್ಕೃಷ್ಟ ಅದು. ಆ ಪದವನ್ನು ನೀನು ಪ್ರಾಪ್ತ ಮಾಡ್ಕೊಂಡು ಪಡ್ಕೋಬೇಕು. ಆದರೆ ಯಾವಾಗ ಈ ಸಂಸಾರ ವಾಸನ ನಷ್ಟ ಆಕತ್ತೆ ಅವಾಗ ಆನಂದ ಆಕೈತಿ, ವಾಸನಾಕ್ಷಯ ಅಂತ. ಮತ್ತು ನಿನಗೆ ನಿರ್ವಾಣ ಆಗಬೇಕು, ಸ್ಫುರಣ ರಹಿತ ಆಗಬೇಕು, ಪರಮ ಉಪಶಮ ಜ್ಞೇಯ ಪದವನ್ನು ಪ್ರಾಪ್ತ ತಿಳ್ಕೊಬೇಕಾಗ ದ್ವೈತ ಭಾವ ಅಳಕಿಸಿ ಹೋಗಿ ಕೇವಲ ಪರಮಾರ್ಥ ಸತ್ತನ ಕಾಣಿಸ್ತವೆ. ಈ ಇದರ ಹೆಸರು ನಿರ್ವಾಣ. ಮತ್ತು ಇದು ನಾಲ್ಕೂ ಭೂಮಿಗೆ ಶಾಂತಿ ಸ್ಥಾನ. ಹೆಂಗೆ ಯಾವುದರ ಯಂತ್ರ ಅದು ಮುಂದೆ ಹೋಗಿ ಬಂತು ಅಂದರೆ ಆವಾಗ ಆ ಭಾಳ ತಿರುಗಾಡೋದ್ರಿಂದ ಅಲ್ಲೇ ಕಾವಾಕೈತೆ ಒಳಗೆ, ಅದು ವ್ಯಾಕುಲ, ಅದಕ್ಕೆ ಶೀತಲ ಸ್ಥಾನ ಬಂದ ಶಾಂತಿ ಅದು ಸಿಕ್ತಂದ್ರೆ ಶಾಂತಿ ಪ್ರಾಪ್ತ. ಹಂಗೆ ಈ ನಾಲ್ಕು ಶಾಂತಿ ಸ್ಥಾನ: ನಿರ್ವಾಣತ, ನಿರಹಂಕಾರತ, ವಾಸನಾತ್ಯಾಗ, ಪರಮ ಉಪಶಮ. ಇದೇನು ಮಾಡ್ತೈತಿ? ಇದು ನಿರ್ವಾಣತ, ಅಹಂಕಾರತ, ವಾಸನಾ ಪರಿತ್ಯಾಗ, ಪರಮ ಉಪಶಮ, ಶಾಂತಿ. ಇದರಿಂದ ಜ್ಞೇಯದೊಳಗೆ ಸ್ಥಿತ ಆಗೋದು ಅದೇ ಶಾಂತಿ ಸ್ಥಾನ. ಯಾವಾಗ ನೀ ಸ್ಥಿತ ಆಯಿತು ಆವಾಗ ದೃಷ್ಟ ದರ್ಶನ ಈ ತ್ರಿಪುಟಿನೇ ಇದ್ದಾಗ ಕೇವಲ ದೃಷ್ಟ ಕಾಣಿಸ್ತದೆ. ರಾಮ ದೃಷ್ಟ ಉಪದೇಶ ಅದು ನಿಮಿತ್ತ, ನಿನಗೆ ಉಪದೇಶ ಅಂತ ಹೇಳ. ಯಾವಾಗ ದೃಶ್ಯದ ಅಭಾವ ಆವಾಗ ದೃಷ್ಟ ಯಾರಿಗೆ ಅನ್ನೋದು? ಈಗ ಕೇಳಾಮದಿ ಅಂತ ನಾವು ವಕ್ತಾನ, ನೀನೇ ಇಲ್ಲಿಕ್ಕೆ ನಾವು ವಕ್ತ ಅಂತ ಯಾರಿಗೆ ಅನ್ನೋದು? ಹಾಗೆ ಉಪದೇಶ ಅದು ಹೇಳಕತ್ತಪ್ಪ. ದೃಶ್ಯ ಅಭಾವ ದೃಷ್ಟ ಯಾರಿಗೆ? ಕೇವಲ ನಿನ್ನೊಳಗೆ ನಾ ಸ್ಥಿತ ದ್ವೈತ ಚೈತ್ಯ ರಹಿತ ಅದ್ವೈತ ಚೇತನ ಇತ್ಪಾದು ಶುದ್ಧದ ಅದರೊಳಗೆ ಸ್ಥಿತ ಆಗಿ ಜಗತ್ತಿನ ತ್ಯಾಗ ಮಾಡಿ ಈ ಜಗತ್ತಿನ ಹೆಂಗದ ಆ ಬುದ್ಧಿ ಜನ್ಮ ಕೊಡುವಂಥದ್ದು. ಯಾವ ಜಗತ್ತಿ ಪದಾರ್ಥ ಸುಖದಾಯಿ ಅಂತ ಕಾಣಕತ್ತಾವಲ್ಲ ನಿನಗೆ, ಸುಖದಾಯಿ ಅಂತೇಳಿ ಅವೆಲ್ಲ ದುಃಖ ಕೊಡುವಂಥವದಪ್ಪ ಅಂತ ಹೇಳ್ತಾರೆ ಮುಂದಿನ ಭಾಗ.